गुरुभ्यो नमः। हरि ओम। शुद्धानन्दोरुसंविद्युतिबलबहुलौदार्यवीर्यादिदेहम् चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् ब्रह्मरुद्रादिवन्द्यं त्वां भजे वेङ्कटनायकम् निवारय स्वानिष्टानि साधयेष्टानि माधव श्रियः कान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶರನ್ನವರಾತ್ರಿಯ ಪರ್ವಕಾಲ ಆಶ್ವೀನ ಮಾಸ ಜಗತ್ಪತಿಯಾದಂಥ ಶ್ರೀನಿವಾಸ ಈ ಶರನ್ನವರಾತ್ರಿಗಳಲ್ಲೆಲ್ಲ ದೇವತೆಗಳನ್ನು ಭೂಮಿಗಿಳಿಸಿ ತನ್ನ ಉತ್ಸವಗಳನ್ನು ಮಾಡಿಸ್ಕೊಳ್ತಾನೆ ಅಂತ ಪುರಾಣ ಹೇಳ್ತದೆ. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ಕಲ್ಯಾಣ ಮಹೋತ್ಸವ. ಹಾಗಾಗಿ ವೈಶಾಖ ಮಾಸ ಕಲ್ಯಾಣ, ಆಶ್ವೀನ ಮಾಸ ಉತ್ಸವ ಅಂತ ಪ್ರಸಿದ್ಧಿ. ಹೀಗಾಗಿ ಅದು ಮೊದಲೆಲ್ಲ ಕೇವಲ ತಿರುಪತಿಯಲ್ಲಿ ಮಾತ್ರ ಉತ್ಸವ. ಆಮೇಲೆ ಭಗವಂತನ ಭಕ್ತರು ಎಲ್ಲರೂ ತಿರುಪತಿಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳೋದು ಕಷ್ಟ ಅಂತಾದಾಗ ಮನೆಗಳಲ್ಲೇ ಭಗವಂತನ ಪ್ರತಿಮೆಗಳನ್ನಿಟ್ಟು ಉತ್ಸವ ಮಾಡಿಸಿದ್ರಂತೆ. ಹಾಗಾಗಿ ಈ ಬೊಂಬೆ ಕೂಡಿಸೋ ಪದ್ಧತಿ ಅಂತ ನಾವೆಲ್ಲ ತಿರುಪತಿಗೆ ಹೋಗಿ ಅಲ್ಲೇ ಎಲ್ಲ ಪಾಲ್ಗೊಳ್ಳೋದು ಕಷ್ಟ ಆಗ್ತದೆ, ಮನೆಯಲ್ಲೇ ಉತ್ಸವ ಮಾಡಿಬಿಡೋದು. ಭಗವಂತನ ದಶಾವತಾರ, ಭಗವಂತನ ಕಲ್ಯಾಣ, ಭಗವಂತನಿಗೆ ರಥೋತ್ಸವ, ಪಲ್ಲಕ್ಕಿ ಎಲ್ಲ ಮನೆಗಳಲ್ಲೇ ಭಕ್ತರೇ ಮಾಡುವಂತೆ ಭಗವಂತ ಅನುಗ್ರಹ ಮಾಡಿಬಿಟ್ಟ. ಆ ಸಂದರ್ಭದಲ್ಲಿ ಹಿರಿಯರು ಹೇಳಿದಂತೆ ಉತ್ಸವಗಳಲ್ಲಿ ಭಗವಂತನ ಪ್ರತಿಮೆಗಳನ್ನಿಟ್ಟು ಮಾಡೋದು ಒಂದಾದರೆ, ಅವನ ಕಥೆಗಳನ್ನು ಶ್ರವಣ ಮಾಡೋದು ಭಕ್ತಿಯಿಂದ, ಕಥೆಗಳನ್ನು ಹೇಳಿಸೋದು ಕೇಳೋದು ಅದು ಒಂದು ಉತ್ಸವ ಅಂತ. ಎಲ್ಲ ಉತ್ಸವಗಳಿಗಿಂತ ಭಗವಂತನಿಗೆ ತನ್ನ ಕಥಾಶ್ರವಣೋತ್ಸವ ಬಹಳ ಇಷ್ಟ ಅಂತ. ಹಾಗಾಗಿ ದೇವರ ಕಥೆ ಕೇಳೋದೇ ಒಂದು ಉತ್ಸವ. ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ ಮಹೋತ್ಸವದಿ ಅಂತಾರೆ ಜಗನ್ನಾಥದಾಸರು. ಮಹೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಆದರದಿಂದ ಉತ್ಸವದಂತೆ ಮಾಡ್ರಿ ಭಗವಂತನ ಕಥಾಶ್ರವಣವನ್ನ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಹಾಗಾಗಿ ಇದು ಒಂದು ಉತ್ಸವ. ಈ ಉತ್ಸವದಿಂದಲೂ ಕೂಡ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ. ಭವಿಷ್ಯೋತ್ತರ ಪುರಾಣದಲ್ಲಿ ಶತಾನಂದ ಮಹರ್ಷಿಗಳು ಜನಕರಾಜನಿಗೆ ಬಹಳ ಚಿಂತೆ ಆಗಿದೆ, ಹೇಗೆ ನನ್ನ ದುಃಖ ಪರಿಹರಿಸ್ಕೊಳ್ಬೇಕು, ಸೀತೆ ಕಲ್ಯಾಣ ಹೇಗಾಗಬೇಕು, ಇದೆಲ್ಲ ನನಗೆ ಬಹಳ ವಯಸ್ಸಾದದ್ರಿಂದ ಚಿಂತೆ ಬಹಳ ಕಾಡ್ತಾ ಇದೆ, ಇದಕ್ಕೆಲ್ಲ ಪರಿಹಾರಕ್ಕಾಗಿ ಒಂದು ಉಪಾಯ ಹೇಳ್ರಿ ಅಂತ ಕೇಳಿದ. ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ. ನಿನ್ನೆಲ್ಲ ಚಿಂತೆ ಪರಿಹಾರ ಆಗಿ ಮನೆಯಲ್ಲಿ ಕಲ್ಯಾಣ ಆಗಲಿಕ್ಕೆ ಒಂದೇ ಉಪಾಯ, ಅದು ವೈಕುಂಠಗಿರಿಯ ಮಹಾತ್ಮ್ಯ, ಅದನ್ನು ಶ್ರವಣ ಮಾಡು ಅಂತಂದ್ರಂತ. ಅದೇನದು ವೈಕುಂಠಗಿರಿ ಮಹಾತ್ಮ್ಯ, ಅದರ ಮಹಿಮೆ ಏನು ಹೇಳ್ರಿ ಅಂತ ಕೇಳಿದ. ಆಗ ಶತಾನಂದರು ಹೇಳ್ತಾರೆ, ಇದೇ ಶ್ರೀನಿವಾಸನ ಕಥೆ, ವೈಕುಂಠಗಿರಿಯ ಕಥೆ ಕೇಳಿದ್ರಿಂದ ನೀಲಕಂಠ ನಿರ್ವಿಶತಾಂಗತಃ, ನೀಲಕಂಠನೂ ಕೂಡ ನಿರ್ವಿಶನಾದ ಅಂತಾರೆ. ವಜ್ರಿ ನಾಕಪದಂ
ವಜ್ರಿ ಅಂದರೆ ದೇವೇಂದ್ರನು ಕೂಡ ತನ್ನ ಪದವಿಯಲ್ಲಿ ಸ್ಥಿರ ಆದದ್ದು ಈ ಕಥೆ ಕೇಳಿ ಅಂತ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಕೂಡ ಬ್ರಹ್ಮ ಪದವಿಯಲ್ಲಿ ಸ್ಥಿರವಾಗುವಂತೆ ಮಾಡಿದ್ದು ಇದೇ ವೈಕುಂಠಗಿರಿಯ ಮಹಾತ್ಮ್ಯ ಅಂತಾರೆ. ಯಾರಿಗೆ ಹಣದ ಕೊರತೆ ಇರ್ತದೆ, ಧನದ ಅಪೇಕ್ಷೆ, ಧನದ ಅವಶ್ಯಕತೆ ಇರ್ತದೆ, ವೈಕುಂಠಗಿರಿಯ ಮಹಾತ್ಮೆ ಕೇಳಿದ್ರೆ ಅದು ಸಿಗ್ತದಂತ. ಅಪುತ್ರ ಪುತ್ರತಾಮೇತಿ, ಅಪುತ್ರರಾದವರು ಒಳ್ಳೆ ಸಂತಾನ ಆಗಬೇಕಾದ್ರೆ ವೈಕುಂಠಗಿರಿಯ ಮಹಾತ್ಮೆ ಶ್ರವಣ ಮಾಡಲಿ ಅಂತಾರೆ ಶತಾನಂದರು. ಜ್ಞಾನಿನಾಂ ಜ್ಞಾನ ಸಾಧನಂ, ಎಲ್ಲ ಇದೆ ನಮಗೆ, ಒಳ್ಳೆ ಜ್ಞಾನ ಬಂದ್ರೆ ಸಾಕು ಭಗವಂತನ ಬಗ್ಗೆ ಅಂದ್ರೆ ವೈಕುಂಠಗಿರಿ ಮಹಾತ್ಮ್ಯವನ್ನು ಶ್ರವಣ ಮಾಡಿ ಜ್ಞಾನ ಪಡಿತಾರಂತ. ಹಾಗಾಗಿ ಜ್ಞಾನ, ಪುತ್ರ ಸಂಪತ್ತು, ಪದವಿಯ ಸ್ಥಿರತೆ, ಒಳ್ಳೆಯ ಧನ ಕನಕ ಸಂಪತ್ತು, ಜೊತೆಯಲ್ಲಿ ಭಗವಂತನ ವಿಶೇಷ ಅನುಗ್ರಹ, ಇದೆಲ್ಲ ವೈಕುಂಠಗಿರಿಯ ಮಹಾತ್ಮ್ಯವನ್ನು ಶ್ರವಣ ಮಾಡಿದ್ರೆ ಬರ್ತದೆ ಅಂತಂತಾರೆ. ಎಲ್ಲದಕ್ಕಿಂತ ಹೆಚ್ಚು ಅಂದ್ರೆ ಚಿಂತೆ ದೂರ ಮಾಡ್ತದೆ ಅಂತಾರೆ. ಜನಕರಾಜನಿಗೆ ತನ್ನ ತಮ್ಮ ಕುಶಧ್ವಜ ರಾಜ ಹೋದಾಗಲಿಂದ ಕುಶಧ್ವಜನ 3 ಹೆಣ್ಣು ಮಕ್ಕಳ ಜವಾಬ್ದಾರಿ ತಲೆ ಮೇಲೆ ಬಿದ್ದಿತ್ತಂತೆ. 80,000 ವರ್ಷ ವಯಸ್ಸಾಗಿತ್ತಂತೆ ಜನಕರಾಜನಿಗೆ. 80 ವರ್ಷ ಸಾಹಸ್ರಂ, ಇಂಥ ಕಥೆ ಕೇಳಿದವ್ರಿಗೆ ಸ್ವಲ್ಪ ನಗು ಬರ್ತದೆ. 60-80ಕ್ಕೆ ಹೋಗೇ ಬಿಡ್ತಾರೆ ಮೇಲೆ, 80,000 ವರ್ಷ ಪುರಾಣ ಹೇಳ್ತಿರಲ್ಲ ಆಚಾರ್ಯ ನೀವು. ಜನಕರಾಜ ಇದ್ದದ್ದು ತ್ರೇತಾಯುಗದಲ್ಲಿ. ತ್ರೇತಾಯುಗದ ಆಯುರ್ಮಾನ ಅಂದ್ರೆ 1,00,000 ಪ್ರಮಾಣ ಇರ್ತಿತ್ತಂತೆ. 1,00,000. ಈಗೆಲ್ಲ ನಾವು ಕೇಳ್ತೇವಲ್ಲ, ವ್ಯಾಸರಾಜರು 120 ವರ್ಷ ಬದುಕಿದ್ರು ಅಂತ. ಹಾಗೆ 1,00,000 ವರ್ಷ ಆಯುಷ್ಯ ಇರ್ತಿತ್ತಂತ ಅವಾಗೆಲ್ಲ. ಹೀಗಾಗಿ 80,000 ವರ್ಷ ವಯಸ್ಸಾದ್ರೆ ಅವನಿಗೆ ವೃದ್ಧ ಅಂತ ಅರ್ಥ, ಆವಾಗ ಮುದುಕ ಅಂತ. ಅಷ್ಟು ವೃದ್ಧಾಪ್ಯ ಈಗ ಬಂದ್ಬಿಡ್ತು. ಶತ್ರುಗಳು ರಾವಣ, ಇಂದ್ರಜಿತ್ ಬೇರೆ ಇದ್ದಾರೆ. ಮನೆಯಲ್ಲಿ 4 ಕನ್ಯೆಯರನ್ನು ಇಟ್ಕೊಂಡಿದ್ದೇನೆ. ನನಗೊಂದು ಅಪೇಕ್ಷೆ ಬೇರೆ ಇದೆ. ಒಬ್ಬ ರಾಜನಿಗೆ 4 ಮಕ್ಕಳು ಹುಟ್ಟಿರಬೇಕು, ಅಂಥ ಮಕ್ಕಳಿಗೆ ನಾ ಕನ್ಯಾದಾನ ಮಾಡಬೇಕು ಅಂತ ಇದು ಬೇರೆ ಹೇಳಿದ್ನಂತ. ಎಲ್ಲದಕ್ಕೂ ಪರಿಹಾರ ಒಂದೇ, ವೈಕುಂಠಗಿರಿ ಮಹಾತ್ಮೆ ಶ್ರವಣ ಮಾಡು ಅಂತಂದಿದ್ದ. ಹಾಗಾಗಿ ಈ ಕಥಾಶ್ರವಣ ಯಾರು ಮಾಡ್ತಾರೋ ಅವರ ಮನಸ್ಸಿನಲ್ಲಿದ್ದಂಥ ಅನೇಕ ಚಿಂತೆ ಜನಕರಾಜಂದೆಲ್ಲ ಪರಿಹಾರ ಆದಂತೆ ನಮ್ದೂ ಪರಿಹಾರ ಆಗ್ತದೆ ಅಂತ ಕಥಾಶ್ರವಣ ಮಾಡು ಅಂತ. ಹೇಳ್ರಿ ಆ ಪರ್ವತದ ಮಹಿಮೆಯನ್ನ ಅಂತ ಕೇಳಿದ ಜನಕರಾಜ. ಒಂದೇ ಪರ್ವತಕ್ಕೆ 4 ಯುಗಗಳಲ್ಲಿ 4 ಹೆಸರು ಬರ್ತದೆ ಅಂದ್ರಂತೆ. ನಾಮಾನಿ ಯುಗ ಭೇದೇನ, ಒಂದೇ ಪರ್ವತಕ್ಕೆ 4 ಹೆಸರು ಬರ್ತದೆ. ಕೃತೆ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯ ಮಂಜನಾಚಲಂ, ದ್ವಾಪರೇ ಶೇಷ ಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ಅಂತದೆ ಪುರಾಣ. ಕೃತಯುಗದೊಳಗೆ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ನಾಮ ಬರ್ತದೆ ಅಂತಂದ್ರು. ನನಗೆ ವಿಸ್ತಾರ ಹೇಳ್ರಿ ಈ ಕಥೆ ಅಂತಂದ. ಅದರಲ್ಲಿ ಮೊದಲನೇ ಕೃತಯುಗದಲ್ಲಿ ಯಾಕೆ ವೃಷಭಾಚಲ ಅಂತ ಬಂತು ಅಂದ್ರೆ, ವೃಷಭ ಅಂತ ಒಬ್ಬ ಅಸುರ ಇದ್ದ. 5,000 ವರ್ಷ ಭಗವಂತನನ್ನ ತಪಸ್ ಮಾಡಿದ್ದಂತೆ, ಪೂಜೆ ಮಾಡಿದ್ದಂತೆ. ಅವನ ಬಳಿ ನಾರಸಿಂಹ ಸಾಲಿಗ್ರಾಮ. ನರಸಿಂಹ ಸಾಲಿಗ್ರಾಮಕ್ಕೆ ಪೂಜೆ ಮಾಡಬೇಕು. ಪೂಜೆ ಮುಗಿತಿರ್ಲಿಕ್ಕೆ ಕೊನೆಗೆ ಅವನ ತಲೆನೇ ಕತ್ತರಿಸಿ ಹೂವಿನಂತೆ ಆ ಪುಷ್ಪ ಅರ್ಚನೆ ಮಾಡಿದಂಗೆ ಮಾಡಿಬಿಡ್ಬೇಕಂತ. ಪುನಃ ಆ ತಲೆ ಅವನಿಗೆ ಮಾತ್ರ ಚಿಗುರ್ತಿತ್ತಂತೆ. ಅದಕ್ಕೆ ಈ ಕೆಲಸ ಬೇರೆಯವ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವನೇನೋ ಅಸುರ ನಡೀತಿತ್ತು ಅವನಿಗೆ, ಅದು ಆಸುರಿ ಶಕ್ತಿ. ಈ ರೀತಿ ದೇವರನ್ನ ಪೂಜಿಸೋದು ಒಂದೊಂದು ಪ್ರಕ್ರಿಯೆ ಇಟ್ಟುಕೊಂಡಿದ್ದ. ಇಷ್ಟು ಮಾಡೋದಲ್ಲದೆ ಋಷಿ ಮುನಿಗಳು ತಪಸ್ಸಿಗೆ ಕೂಡ್ತರೆ ಸಾಕು ಅವರನ್ನ ಬಾಧಿಸ್ತಿದ್ದ ಆ ಸ್ಥಳದಲ್ಲಿ. ಸಾಕಾಗಿ ಹೋಯ್ತು ಋಷಿಗಳಿಗೆ. ಕೇಳ್ಕೊಂಡ್ರು, ಹೇ ಶ್ರೀನಿವಾಸ ಗೋವಿಂದ ಜಗತ್ಪತೆ, ಆ ವೃಷಭಾಸುರನನ್ನು ಎಂದಾದರೂ ಮಾಡಿ ಶಾಂತಿ ಮಾಡು, ಅವನು ಉಪಟಳ ತಡಿಲಿಕ್ಕೆ ಆಗ್ತಿಲ್ಲ. ಸರಿ ಅಂತ ಭಗವಂತ ಒಮ್ಮೆ ಇವನು ಪೂಜೆ ಎಲ್ಲ ಮುಗಿಸಿದ ಮೇಲೆ ಪ್ರತ್ಯಕ್ಷನಾದ. ಏನ್ ಪ್ರತ್ಯಕ್ಷನಾದಾಗ ದಂಡ ಪ್ರಣಾಮ ಹಾಕ್ತಾನಂತೆ ವೃಷಭಾಸುರ. ಏನ್ ಬೇಕು ನಿನಗೆ ಕೇಳು, ನೀನ್ ಯಾಕಿಷ್ಟು ನನ್ನನ್ನು ಪೂಜಿಸ್ತಿದ್ದಿ ಇಷ್ಟು ದಿನಗಳ ಕಾಲ, ನಿನಗೇನು ಬರಬೇಕು? ನನಗೆ ಸ್ವರ್ಗ ಬೇಡ. ನಚ ಸ್ವರ್ಗಂ
ಪಾರಮೇಷ್ಟ್ಯಂ, ನನಗೆ ಸ್ವರ್ಗ ಬೇಡ, ಬ್ರಹ್ಮ ಪದವಿ ಬೇಡ. 10 ಅವತಾರಗಳಲ್ಲಿ ನೀನು ಒಬ್ಬೊಬ್ಬರನ್ನ ಅಸುರ ಜೊತೆ ಯುದ್ಧ ಮಾಡ್ತೀ ಅಂತ ಕೇಳಿದೆ. ನಿನ್ನ ಪರಾಕ್ರಮ ಬಹಳ, ಅದನ್ನು ನೋಡಬೇಕು ಅಂತ ನನಗೆ ಯುದ್ಧ ವರ ಕೊಡು ಅಂತ ಕನ್ನಂತೆ. ನೋಡ್ರಿ, ಒಬ್ಬೊಬ್ರು ಭಕ್ತರಿಗೆ ಒಂದೊಂದು ಆಸೆ ಇರ್ತದೆ, ಏನ್ ಬೇಕಾದ್ರೂ ಕೇಳ್ಕೊಳ್ತಾರೆ. ಕರುಣಾಸಾಗರ ಯುದ್ಧವನ್ನೇ ತೋರಿಸ್ತೇನೆ ಎಂದ. ಸ್ವಲ್ಪ ಹೊತ್ತು ಯುದ್ಧ ಮಾಡಿದ್ರೆ ಇಬ್ಬರಲ್ಲಿ ಯುದ್ಧ ನಡೀತು. ಶ್ರೀನಿವಾಸ ವೃಷಭಯೋಹೋ ದ್ವಂದ್ವ ಯುದ್ಧ ಮಭೂತ್ ಅಂತಾರೆ. ದೇವತೆಗಳು ನೋಡ್ಲಿಕ್ಕೆ ಬಂದಿದ್ರಂತ ಆ ಯುದ್ಧವನ್ನ. ಬಹಳ ಪರಾಕ್ರಮ ಮೆರೆದ ವೃಷಭಾಸುರ. ಆಮೇಲೆ ಭಗವಂತ ಅಂತಾನೆ, ಇಷ್ಟೋ ತನಕ ನಿನ್ನ ಪರಾಕ್ರಮ ತೋರಿಸಿದಿ, ನನ್ನ ವೈಭವ ನೋಡು ಅಂತ ತನ್ನ ಸಾವಿರಾರು ಕೈಗಳ ವಿಶ್ವರೂಪ ದರ್ಶನ ಮಾಡಿಸಿದ್ದಂತೆ. ಈಗ ನಿನ್ನ ತಲೆ ಕತ್ತರಿಸ್ತೇನೆ ಈ ಚಕ್ರದಿಂದ ಅಂದ. ಆಗ ವೃಷಭಾಸುರನಿಗೆ ಅರ್ಥ ಆಯ್ತು, ನಿನ್ನ ಮುಂದೆ ನಾನೇನಲ್ಲ ಸ್ವಾಮಿ, ನನ್ನ ಅಪರಾಧ ಆಗಿದೆ, ಚಕ್ರದಿಂದ ತಲೆ ಕತ್ತರಿಸ್ತೇನೆ ಅಂತಿದ್ದಿ, ಚಕ್ರದ ಮಹಿಮೆ ನನಗೆ ಗೊತ್ತು ಅಂತನ್ನಂತೆ ವೃಷಭಾಸುರ. ಯಾವ ಚಕ್ರ ಎಲ್ರಿಗೆ ಸದ್ಗತಿ ಕೊಡಿಸ್ತದೆ, ಕೀರ್ತಿವಂತರಾಗ್ತಾರೆ, ಅಂಥ ಅದ್ಭುತವಾದ ಚಕ್ರ ಅದು. ಅದರಿಂದ ತಲೆ ಕಡಿ, ನಾನು ಮರಣ ಹೊಂದುತ್ತೇನೆ ನಿನ್ನ ಪಾದದಲ್ಲಿ ಅಂತಾದಾಗ ವರ ಕೇಳು ಅಂತನ್ನಂತೆ. ಈ ಪರ್ವತಕ್ಕೆ ನನ್ನ ಹೆಸರು ಕೊಡು ಸಾಕು ಅಂತಂದ. ಆಗ ಭಗವಂತ ಅವನ ತಲೆ ಕತ್ತರಿಸಿದ್ದು ಹೌದು, ಅವನಿಗೆ ಆ ಹೆಸರು ಬರುವಂತೆ ಮಾಡಿದ್ದು, ಆಮೇಲೆ ಅವನಿಗೆ ಸದ್ಗತಿನೂ ಕೊಟ್ಟ ಅಂತದೆ ಪುರಾಣ. ಹೀಗೆ ಈ ಕಥೆಯ ಸಂದೇಶ, ವೃಷಭಾಚಲ ಅಂತ ಹೆಸರು ಬಂದದ್ರ ಸಂದೇಶ, ನಮ್ಮ ಬದುಕಿನಲ್ಲಿ 2 ಥರದ ಕೆಲಸವೂ ನಮ್ಮಿಂದ ನಡೀತದೆ. ಅಸತ್ ಕೆಲಸ, ಸತ್ ಕೆಲಸ ಅಂತ. ಆದರೆ ಅಸತ್ ಕೆಲಸಕ್ಕೆಂದೂ ಒಳ್ಳೆ ಫಲ ಇಲ್ಲ, ಸತ್ ಕೆಲಸಕ್ಕೆ ಕೆಟ್ಟ ಫಲ ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ ಅಂತಾರೆ. ಅಸತಃ ಭಾವ ನ ವಿದ್ಯತೆ. ವೃಷಭಾಸುರ ಋಷಿಮುನಿಗಳ ತಪಸ್ಸಿಗೆ ವಿಘ್ನ ಮಾಡ್ತಾ ಇದ್ದದ್ದು ಕೆಟ್ಟ ಕೆಲಸ. ಅದಕ್ಕೆ ಅವನ ತಲೆ ಕತ್ತರಿಸೋ ಶಿಕ್ಷೆ ಅವನಿಗೆ ಕೊಟ್ಟ ಭಗವಂತ. ಆದರೆ ಸಾಲಿಗ್ರಾಮ ಪೂಜೆ, ಆರಾಧನೆ, ಭಕ್ತಿ, ತಪಸ್ಸು ಎಲ್ಲ ಇತ್ತು ಅವನಲ್ಲಿ. ಸತ್ ಕೆಲಸಕ್ಕೆ ಆ ಪರ್ವತಕ್ಕೆ ಹೆಸರು ಬರೋ ಹಾಗೂ ಮಾಡಿದ, ಅವನನ್ನು ಸದ್ಗತಿಗೂ ಕಳಿಸಿದ. ಯಾವುದೋ ಶಾಪದಿಂದ ಅಸುರನಾದಂಥ ವೃಷಭನಿಗೆ 2 ಥರದ ಅವನ ಕೃತ್ಯಕ್ಕೆ ತಕ್ಕ ಫಲ ಕೊಟ್ಟು ಅವನನ್ನೂ ಸದ್ಗತಿ ಕಳಿಸಿದ ಕರುಣಾಸಾಗರ. ಇದೇ ವೃಷಭಾಚಲ ಅನ್ನೋದರ ಚಿಂತನೆ ಅಂತದೆ ಪುರಾಣ. 2ನೆಯ ಯುಗದಲ್ಲಿ, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಪ್ರಸಿದ್ಧಿ. ಅದರ ಹಿನ್ನೆಲೆ ಹೇಳ್ರಿ ಅಂದ್ರೆ, ಅಂಜನಾಚಲ ಅನ್ನೋದು ಅಂಜನಾ ಅಂತ ಕೇಸರಿ ಅನ್ನೋ ಕಪಿಯ ಹೆಂಡತಿ. ಅವಳಿಗೆ ಮಕ್ಕಳಾಗಲಿಲ್ಲ ಅಂತ ದುಃಖ ಪಡ್ತಿದ್ಲು. ಪಂಪಾ ಕ್ಷೇತ್ರದಲ್ಲಿ ಇದ್ದ ಅಂಜನೆ ಒಮ್ಮೆ ಮತಂಗ ಋಷಿಗಳನ್ನು ಭೇಟಿಯಾದ. ನೀವೇನಾದ್ರೂ ಉಪಾಯ ಹೇಳ್ರಿ, ನನಗೆ ಮಕ್ಕಳಾಗಬೇಕು ಅಂತ. ಅವರು ಹೇಳಿದ್ರಂತೆ, ಪಂಪಾ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ ನರಸಿಂಹಾಶ್ರಮ ಅಂತಿದೆ, ಅಲ್ಲಿದ ಪೂರ್ವ ದಿಗ್ಭಾಗ ನಾರಾಯಣ ಪರ್ವತ, ಸ್ವಾಮಿ ಪುಷ್ಕರಣಿ ಅಂತಲ್ಲೊಂದು ಸರೋವರ, ಅಲ್ಲಿದ ಒಂದು ಕ್ರೋಶದಷ್ಟು ದೂರದಲ್ಲಿ ಆಕಾಶಗಂಗಾ ಅಂತಿದೆ. 12 ವರ್ಷ ಅಲ್ಲಿ ನೀನು ತಪಸ್ಸು ಮಾಡು, ನಿನಗೆ ಸತ್ಪುತ್ರ ಅವಾಪ್ತಿ ಆಗ್ತದೆ ಅಂದ್ರಂತೆ. ಅವಳು ಹಾಗೇ ಮಾಡಿದ್ಲು. ತಾನು ಉಪವಾಸ ಇದ್ದು ಬಂದವರಿಗೆಲ್ಲ ಋಷಿ ಮುನಿಗಳಿಗೆ ಹಣ್ಣು ಹಂಪಲ ಹಂಚುತ್ತಿದ್ಲಂತೆ. ಆಕಾಶಗಂಗೆಯಲ್ಲಿ ಹಾಗೆ ಮಾಡಿದ್ರ ಪ್ರಭಾವದಿಂದಲೇ ಹನುಮಾನ್ ಅನ್ನೋ ಮಗನನ್ನು ಪಡೆದ್ಲಂತೆ. ಹೀಗ ಆ ಪರ್ವತದೊಳಗೆ ಅಂಜನೆ ತಪಸ್ಸು ಮಾಡಿ ಒಳ್ಳೆ ಬಲಿಷ್ಠನಾದ ಜ್ಞಾನವಂತ ರಾಮದೂತ ಹನುಮಂತನನ್ನು ಪಡೆದ ಸ್ಥಳ. ಆದ್ದರಿಂದ ಆ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತಂತೆ. ಹಾಗಾಗಿ ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ, ಅಂಜನಾಚಲದ ಕಥೆ, ಅವರಿಗೆ ಹನುಮಂತನಂತಹ ಶ್ರೇಷ್ಠ ಪುತ್ರೋತ್ಪತ್ತಿಯು ಜೊತೆಯಲ್ಲಿ ಒಳ್ಳೆ ಜ್ಞಾನವೂ ಬರ್ತದೆ ಅಂತ ಸಂದೇಶವನ್ನು ಹೇಳ್ತಾರೆ. ಇನ್ನು 3ನೇ ಯುಗದಲ್ಲಿ, ದ್ವಾಪರ ಯುಗ, ಶೇಷಾಚಲ ಅಂತ ಯಾಕೆ ಬಂತು, ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಭಗವಂತನ ವೈಕುಂಠ ಮಂದಿರದಲ್ಲಿ ದ್ವಾರಪಾಲಕನನ್ನಾಗಿ ಶೇಷನನ್ನ ಒಂದ್ಸಲಿ ದೇವರು ನಿಯೋಜನೆ ಮಾಡಿದ. ಇನ್ನಿಬ್ರು ದ್ವಾರಪಾಲಕರು ಇರ್ತಾರೆ ಯಾವಾಗಲೂ. ಅವರೆಲ್ಲೋ ಪಾಪ ಕೆಲಸದ ಮೇಲೆ ರಜೆ ಹಾಕಿದ್ರು ಅನ್ನಿಸ್ತದೆ. ಜಯ, ವಿಜಯ,
ಕುಮುದ, ಕುಮುದಾಕ್ಷ, ಬಲ, ಪ್ರಬಲ, ನಂದ, ಸುನಂದ ಅಂತ ಭಗವಂತನ ಮನೆ ದ್ವಾರಪಾಲಕರು. ಅವರಿಬ್ಬರಲ್ಲಿ ಜಯ ವಿಜಯರು ಇರಲಿಲ್ಲ. ಶೇಷನನ್ನು ನಿಲ್ಲಿಸಿದ. ಅದೇ ಸಮಯಕ್ಕೆ ವಾಯು ಬಂದ. ವಾಯು ಭಗವಂತನ ಮಗ. ಶೇಷನನ್ನ ಕೈಯಲ್ಲಿ ಬಂಗಾರದ ದಂಡ ಹಿಡಿದು ತಡೆದದ್ದಕ್ಕೆ ಕೇಳ್ತಾನೆ, ಯಾಕೆ ತಡಿತಿದ್ದಿ ನನ್ನ? ಜಯ ವಿಜಯರು ಹೀಗೆ ಹಿಂದೆ ತಡೆದದ್ದಕ್ಕೆ ಶಾಪ ಬಂತು, ನಿನಗೂ ಶಾಪ ಬರ್ತದೆ, ಎಚ್ಚರಿಕೆ ಅಂದ್ರಂತೆ. ಗರ್ವದಿಂದ ಶೇಷ ಮಾತಾಡಿ, ಸದಾ ಅಂತಃಪುರದಲ್ಲಿ ನಾನಿರ್ತೇನೆ ವಿಷ್ಣುವಿನ ಸನ್ನಿಧಾನದಲ್ಲಿ, ನೀನೆಲ್ಲೋ ಇರೋನು, ನಿನ್ನ ಮೇಲೆ ದೇವರಿಗೆ ಪ್ರೀತಿ ಜಾಸ್ತಿ ಇಲ್ಲ, ನನ್ನ ಮೇಲಿದೆ, ನನ್ನ ಮಾತು ಕೇಳು ಅಂತನ್ನಂತೆ. ಆಗ ವಾಯು ಅಂತಾನೆ, ಬೆಕ್ಕು ರಾಜನ ಅಂತಃಪುರದಲ್ಲಿ ಇರ್ತದೆ, ಆನೆ ಮಾತ್ರ ಯಾವಾಗಲೂ ಗಜಶಾಲೆಯಲ್ಲಿ ಇರ್ತದೆ ಅಂತ ಹೇಳಿ ಗಜಕ್ಕಿರೋ ಮರ್ಯಾದೆ ಬೆಕ್ಕಿಗೆ ಬರ್ತದ ಶೇಷ ಅಂತ ಕೇಳಿದ್ನಂತೆ. ನೀನ್ ಎಲ್ಲಿದ್ದಿ, ನಾನು ಎಲ್ಲಿದ್ದೇನೆ ಅನ್ನೋದು ಮಹತ್ವ ಅಲ್ಲ, ನಿನ್ನ ಯೋಗ್ಯತೆ, ನಿನ್ನ ಸ್ಥಾನ ಏನು ಅಂತ ಅನ್ನೋದು ಮಹತ್ವ. ಹೀಗೆ ಮಾತಾಡ್ತಿದ್ದಾಗ ಲಕ್ಷ್ಮಿ ಈ ಮಾತೆಲ್ಲ ಕೇಳಿಸ್ಕೊಂಡು ದೇವರಿಗೆ ಹೇಳಿದ್ಲಂತೆ, ಶೇಷವಾಯುಗಳು ಕಲಹ ಮಾಡ್ತಿದ್ದಾರೆ, ಏನೋ ಶಬ್ದ ಬರ್ತಿದೆ, ನೀವೇ ಹೋಗಿ ಬಿಡಿಸ್ರಿ ಅಂತಂದ್ಲಂತೆ. ಲಕ್ಷ್ಮ್ಯ ನಿಬೋಧಿತ ಶ್ರೀಮಾನ್. ಆಗ ಭಗವಂತ ಹೊರಗೆ ಬಂದು ಇವರಿಬ್ಬರ ಮಧ್ಯದಲ್ಲಿ ಒಂದು ನ್ಯಾಯ ಕೊಡ್ತಾನೆ. ಬರೀ ಬಾಯಿ ಮಾತಲ್ಲಿ ಪೌರುಷ ಬೇಡ, ನಿಂದೆಲ್ಲ ದೇಹ ತಗೊಂಡು ಆ ಆನಂದ ಪರ್ವತ ಅಂತಿದೆ, ಮೇರು ಪರ್ವತದ ಮಗ ಉತ್ತರ ದಿಗ್ಭಾಗದಲ್ಲಿ ಇತ್ತು, ಅವನನ್ನ ನೀನು ನಿನ್ನ ಶಕ್ತಿ ಹಾಕಿ ಸುತ್ತುಗು, ನಿನ್ನೇನಾದ್ರೂ ವಾಯು ಅಳಗಾಡಿಸಿದ್ರೆ ಅವನು ಶ್ರೇಷ್ಠ ಅಂತ ಹೇಳಿಬಿಟ್ಟು ಆಗ್ಲಿ ಅಂತ ಶೇಷ ಎಲ್ಲ ಪರ್ವತಕ್ಕೆ ತನ್ನ ದೇಹದ ಬಲ ಹಾಕಿ ಸುತ್ತುಕೊಂಡ. ಕನಿಷ್ಠ ಅಂಗುಲಿ ಸಂಸ್ಪರ್ಶಾತ್, ಕಿರುಬೆರಳಿನ ಸ್ಪರ್ಶದಿಂದ ಬೆಟ್ಟ ಸಮೇತ ಶೇಷನು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಹೋಗ್ಬೇಕಾಯ್ತಂತೆ. ಅಷ್ಟರಲ್ಲಿ ಮೇರು, ನಿಮ್ಮಿಬ್ರು ಜಗಳದಲ್ಲಿ ನನ್ನ ಕೂಸು ಬಡವ ಆಗ್ತಾ ಇದೆ ಅಂತಂದಂತೆ. ಆನಂದ ಪರ್ವತ ಸತ್ತೋಗ್ತದೆ ಅಂತ ಶೇಷನಿಗೆ ಅರ್ಥ ಆಯ್ತು, ನಾನೇನಲ್ಲ ವಾಯುವಿನ ಮುಂದೆ, ಅವನ ಬಲ ಅವನ ಶಕ್ತಿಯ ಮುಂದೆ ನಾನಲ್ಲ ಅಂತ ಶೇಷ ಮತ್ತು ಮೇರು ಇಬ್ರೂ ವಾಯುನನ್ನು ಸ್ತೋತ್ರ ಮಾಡಿದ್ರಂತೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಆ ಸ್ತೋತ್ರಕ್ಕೆ ವಾಯುದೇವರು ಅತಿ ವೇಗವಾಗಿ ಹೊರಟ ಪರ್ವತದ ವೇಗವನ್ನು ನಿಯಂತ್ರಣ ಮಾಡಿದಂತೆ, ವೇಗ ನಿಯಂತ್ರಣ ಮಾಡಿಬಿಟ್ರು. ಆಗ ಆ ಪರ್ವತ ಬಂದು ಏನಿಲ್ಲಿ ನೆಲೆಸ್ತೋ ಅದು ತಿರುಪತಿ ಅಂತ ಆಯ್ತಂತ. ಆಮೇಲೆ ಮೊದಲಿದ್ದದ್ದು ಮೇರು ಪರ್ವತದ ಹತ್ರ, ಅಲ್ಲಿಂದ ಇಲ್ಲಿ ಬಂದು ಇಲ್ಲದೆ ಇದ್ರೆ ಇನ್ನು ದಕ್ಷಿಣ ದಿಕ್ಕಿನ ಕಡೆ ಇನ್ನೆಲ್ಲೂ ಹೋಗಿ ನುಚ್ಚು ನೂರಾಗ್ತಿತ್ತಂತದ್ದು. ಇದು ವಾಯುದೇವರ ಬಲ ಅಂತದೆ. ಗರ್ವ ಎಲ್ಲ ಉಪಶಮನ ಆಯಿತು ಶೇಷಂದು, ಕ್ಷಮ ಮಾಡು ನಂದು ಅಂತ ಹೇಳ್ದ ಅಂತ. ದೇವತೆಗಳಲ್ಲಾಗುವಾಗ ಜ್ಞಾನ, ಭಕ್ತಿ, ವೈರಾಗ್ಯ, ಪ್ರಭಾವ ಎಲ್ಲದರೊಳಗೂ ಬಲವೇ ಮಾನದಂಡ, ಬಲವೇ ಮಾನದಂಡ ಅಂತೆ. ಹಾಗಾಗಿ ಬಲದ ಕಾರ್ಯನೇ ತೋರಿಸಿ ಯಾವ ದೇವತೆಗಳು ಶ್ರೇಷ್ಠ ಅಂತ ಪುರಾಣಗಳಲ್ಲಿ ಉಪನಿಷತ್ನಲ್ಲಿ ಬಲದ ಕಾರ್ಯ ಹೆಚ್ಚು ತೋರಿಸ್ತದೆ. ಅದನ್ನ ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ. ಹೀಗೆ ವಾಯುದೇವರೇ ಶೇಷನಿಗಿಂತ ಶ್ರೇಷ್ಠ ಅಂತ ತಿಳಿಬೇಕು. ಈ ಶೇಷಾಚಲ ಅಂತ ಕಥೆ ಕೇಳಿದಾಗೆಲ್ಲ ಹಿರಿಯರ ಮುಂದೆ ಗರ್ವ ತೋರಿಸಿದ್ರೆ ಶೇಷನಂತಾತೀತೋ ಅಂತ ಸಂದೇಶ ಕೊಡ್ಲಿಕ್ಕೆ ಪುರಾಣ ಈ ಕಥೆ ಹೇಳ್ತದೆ. ಅದಕ್ಕೆ ನಮಗಿಂತ ಹಿರಿಯರಾದ ತಂದೆ ತಾಯಿ, ನಮ್ಮ ಬಂಧುಗಳಲ್ಲಿ ಹಿರಿಯರು, ಅವ್ರ ಮುಂದೆ ನಾವು ಗರ್ವ ತೋರಿಸಬಾರ್ದು ಅಂತನ್ನೋ ಸಂದೇಶವನ್ನ ಪುರಾಣ ಶೇಷಾಚಲದ ಮಹಿಮೆಯಿಂದ ವ್ಯಾಖ್ಯಾನ ಮಾಡ್ತದೆ. ನಾಲ್ಕನೇ ಹೆಸರು, 4ನೇ ಯುಗದಲ್ಲಿ ಬಂದದ್ದು ಅದು ವೆಂಕಟಾಚಲ ಅಂತ. ಆ ಹೆಸರು ಯಾಕೆ ಬಂತು ಅದನ್ನು ಪುರಾಣದಲ್ಲಿ ವಿಸ್ತಾರ ಮಾಡ್ತಾರೆ. ಕಾಳಹಸ್ತಿ ಅಂತ ಒಂದು ಊರಿನಲ್ಲಿ ಮಾಧವ ಅಂತ ಒಬ್ಬ ಬ್ರಾಹ್ಮಣನಿದ್ದ. ವೇದಾಂಗಗಳನ್ನು ಅಧ್ಯಯನ ಮಾಡಿ ಮನೆಯಲ್ಲಿ ಅಗ್ನಿಹೋತ್ರ, ವೈಶ್ವದೇವ ಸಕಾಲದ ಕರ್ಮಾನುಷ್ಠಾನ ಮಾಡಿಕೊಂಡು ಚಂದ್ರಲೇಖ ಅನ್ನೋ ಪಾಂಡ್ಯ ದೇಶದ ಕನ್ಯೆಯನ್ನು ವಿವಾಹ ಮಾಡಿಕೊಂಡಿದ್ದ. ಮನೆಯಲ್ಲಿ ತಂದೆ ತಾಯಿ ಅಂದ್ರೆ ಇದ್ರು ಅವನಿಗೆ. ಮಾಧವನ ತಂದೆ ಇದ್ದ, ತಾಯಿ ಇದ್ಲು. ತಂದೆ ಪುರಂದರ ಅಂತ. ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಬೆಳಗ್ಗಿನ ಹೊತ್ತು ಹೋಮ ನಡೀತಾ ಇದೆ ಸೂರ್ಯೋದಯಕ್ಕೆ ಅಗ್ನಿಯಲ್ಲಿ. ಇವನು ಮಾಧವ, ಆಗ ಅವನಿಗೆ ಕಾಮಾವೇಶ ಬಂತಂತೆ.
ಕಾಮಾವೇಶಕ್ಕೆ ತತ್ಪರನಾಗಿ ಹೆಂಡತಿ ಚಂದ್ರಲೇಖೆಯನ್ನು ಬಲವಂತ ಮಾಡ್ತಾನೆ. ಹೆಂಡತಿನೇ ಹೇಳ್ತಾಳೆ, ಹೀಗೆ ಮಾಡಬಾರ್ದು ನೀವೀಗ ಅಂತ. ಸಂಯಮದಿಂದ ಇರಬೇಕು. ಸೂರ್ಯೋದಯ ಆಗಿದೆ. ಪ್ರಭಾಕರ ಪ್ರಭಾಂಪಶ್ಯ, ಸೂರ್ಯ ಕಿರಣ ಮನೆ ತುಂಬ ಹರಿಸಿದಾನೆ. ಅಗ್ನಿ ಬಂದಿದ್ದಾನೆ. ಹೋಮ ಮಾಡ್ತಿದ್ದಾರೆ ನಿಮ್ಮ ತಂದೆ. ತಿಳಿದವರೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಎಷ್ಟು ಪಾಪ ಪರಿಪರಿಯಿಂದ ಹೇಳ್ತಾಳೆ. ಅವನೇನು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಅದಕ್ಕೇನು ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ಕಾಮಾತುರಾಣ ನಭಯಂ ನ ಲಜ್ಜ. ಕಾಮಾತುರತೆ ಹೆಚ್ಚಾದಾಗ ಭಯ ಲಜ್ಜೆ ದೂರ ಆಗಿಬಿಡ್ತದಂತೆ. ಹೀಗಾಗಿ ಮಾಧವನನ್ನ ಮಾತು ಕೇಳಿ ಹೆಂಡತಿ ನೀರು ತರಲಿಕ್ಕೆ ಹೋಗ್ತೇನೆ, ಮನೆಯಲ್ಲಿ ಬೇಡ ಅಂತ ನೀರು ತರಲಿಕ್ಕೆ ಹೊರಟ್ಲು. ಇವನು ಸಮಿತ್ ತರ್ತೇನೆ ಅಂತ ನದಿ ತೀರದ ಹೆಂಡತಿ ಹಿಂಬಾಲಿಸ್ಕೊಂಡು ಹೋದ ನದಿ ತೀರಕ್ಕೆ. ಅಲ್ಲಿ ಇನ್ಯಾವುದೋ ಒಬ್ಳು ವೇಶ್ಯೆಯನ್ನು ಕಂಡ, ಕುಂತಲ ಅಂತ. ಅವಳನ್ನು ಕಂಡು ಮೋಹಿತನಾಗಿ ಅವಳ ಜೊತೆಗೆ ಭೋಗ ಮಾಡಿಬಿಟ್ಟ. ಅವಳೇ ಹೇಳ್ತಾಳೆ, ನೀನ್ ನೋಡಿದ್ರನೇ ಎಂಥ ಅದ್ಭುತನಾದ ಸದಾಚಾರಿ, ನನ್ನಂಥವಳ ಸಂಘದಿಂದ ಕೆಟ್ಟೋಗ್ತಿ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲಂತೆ. ಸ್ಪರ್ಶ ಮಾಡಿ ಪತಿತನಾಗಿಬಿಟ್ಟು. ಅವಳಿಂದ ಪೂರ್ಣ ಪತಿತನಾದ. 12 ವರ್ಷಗಳ ಕಾಲ ಅಲ್ಲಿತ್ತು ಮಾಂಸ ಭಕ್ಷಣ, ಮದ್ಯ ಭಕ್ಷಣ, ಮಾಂಸ ಮದ್ಯ ಎಲ್ಲ ಮಾಡಬಾರ್ದದ್ದನ್ನು ಮಾಡಿ ಪತಿತನಾಗಿ ಮನೆ ಮರೆತು ಬಿಟ್ಟ. ಇಷ್ಟು ಕ್ರೂರ ಪಾಪ ಕೆಲಸಗಳನ್ನು ಮಾಧವ ಮಾಡಿ ಪತಿತನಾದದ್ದಕ್ಕೆ ಅವನಿಗೆ ಏನು ಅಂತ ತೋಚದಂತೆ ಅಲ್ಲೇ ವಾಸ ಮಾಡಿದಾಗ ದೇವರಂದ, ಇವನಿಗೆ ಸದ್ಗತಿ ಆಗಬೇಕಿತ್ತು, ಪತಿತನಾಗಿದ್ದಾನೆ ಅಂತ ಆ ಕುಂತಲೆ ಸಾಯೋ ಹಾಗೆ ಮಾಡಿದ. ಅವಳಿಗೆ ವಯಸ್ಸಾಯಿತು, ಅವಳು ದೇಹ ಬಿಟ್ಬಿಟ್ಲು. ವಯಸ್ಸೆ ಇಲ್ಲಿ ತಂದೆ ತಾಯಂದ್ರು ದೇಹ ಬಿಟ್ಟಾಗಿದೆ, ಹೆಂಡತಿನೂ ಇಲ್ಲ. ಇವನೊಬ್ಬಂಟಿಗನಾಗಿ ಕಾಡಿನಲ್ಲಿರುವಾಗ ನೆನಪಾಯ್ತಂತೆ, ಅರೇ ನಾನು ಎಲ್ಲಿದ್ದೆ ಏನಾದೆ ಅಂತ. ಆಗ ಉತ್ತರ ದೇಶದಿಂದ ದಕ್ಷಿಣ ಯಾತ್ರೆ ಮಾಡ್ತಿದ್ದವರು ಸ್ವಲ್ಪ ಜನ ಆ ಕಡೆ ಬಂದಿದ್ರಂತೆ. ಅವನಿಗೆ ದೈವ ಅದೃಷ್ಟ ಕುಲಾಯಿಸ್ತು. ಅವ್ರ ಜೊತೆಯಲ್ಲಿ ಇವನು ಯಾತ್ರೆಗೆ ಅಂತ ಬಂದ. ಮನಸ್ಸಿನಲ್ಲಿ ಕೊರಗುತ್ತಿದ್ದಾನೆ, ಎಂಥ ತಪ್ಪು ಮಾಡಿದೆ ನಾನು ಅಂತ. ಅವರು ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿದ್ರು, ಇವನು ಸ್ನಾನ ಮಾಡಿದ. ಅಲ್ಲಿ ಅವರು ಅವರೆಲ್ಲ ಪಿಂಡ ಪ್ರದಾನ ಮಾಡಿದರು ತಮ್ಮ ಹಿರಿಯರಿಗೆ. ಇವನು ಶ್ರಾದ್ದ ಮಾಡಿ ಮಣ್ಣಿನಿಂದ ಪಿಂಡ ಪ್ರದಾನ ಮಾಡಿದ್ದಂತೆ. ಆ ಕಪಿಲ ತೀರ್ಥದ ಮಹಿಮೆಯಿಂದ ಮಣ್ಣಿನ ಪಿಂಡ ಪ್ರದಾನ ಮಾಡಿದ್ರು ಪಿತೃಗಳು ಪ್ರೀತರಾದರು ಅಂತ ಪುರಾಣ ಹೇಳ್ತದೆ. ಆದ್ರೆ ಆ ಪಶ್ಚಾತ್ತಾಪ ಬೇಕಷ್ಟೆ. ನನ್ನಿಂದ ಅಪರಾಧ ಆಯಿತು, ನಾನೆಷ್ಟು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟು ಬರೀ ಮಣ್ಣಿನ ಪಿಂಡ ಪ್ರದಾನದಿಂದಲೂ ಕೂಡ ಆ ಸಂದರ್ಭದೊಳಗೆ ಪ್ರೀತರಾದರು ಆ ಪಿತೃಗಳು ಅಂತ. ಇದು ಕಪಿಲ ತೀರ್ಥದ ಮಹಿಮೆ ಅಂತ ಹೇಳ್ತಾರೆ. ಅಂತೂ ಪಿತೃಗಳ ಆಶೀರ್ವಾದ ಮಾಡಿಸಿಕೊಂಡು ಅವರೆಲ್ಲ ವರಾಹಸ್ವಾಮಿಯ ದರ್ಶನಕ್ಕೆ ಅಂತ ಹೊರಟ್ರಂತೆ, ಪರ್ವತ ಏರ್ಲಿಕ್ಕೆ. ಇವನು ಆ ಪರ್ವತ ಏರ್ಲಿಕ್ಕೆ ಹೊರಟಿದ್ದಾನೆ. ಪರ್ವತ ಸ್ಪರ್ಶ ಮಾತ್ರೇಣ, ಪರ್ವತದ ಸ್ಪರ್ಶ ಮಾತ್ರದಿಂದ ಒಳಗಡೆ ಇದ್ದಂಥ ಪಾಪ ಎಲ್ಲ ವಾಂತಿ ರೂಪದಿಂದ ಹೊರಗೆ ಬರ್ಲಿಕ್ಕೆ ಶುರು ಆಯಿತು. ವಾಂತಿ ರೂಪದಲ್ಲಿ ಹೊರಗೆ ಬರ್ತಿದೆ. ಪರ್ವತದ ಮೇಲೆ ವಾಂತಿ ಮಾಡ್ತಾನೆ. ಆ ಪರ್ವತದ ಪ್ರಭಾವದಿಂದ ಅದು ಸುಟ್ಟು ಭಸ್ಮ ಆಗ್ತಾ ಇದೆ ವಾಂತಿ. ಅದರ ದುರ್ಗಂಧ ದೇವಲೋಕಕ್ಕೆ ತಾಕ್ತಿತ್ತು ಅಂತದೆ ಪುರಾಣ. ಹೀಗೆ ಮೇಲ್ ಹೊತ್ತೋಷ್ಟರಲ್ಲಿ ಎಲ್ಲ ತನ್ನ ಪಾಪಗಳನ್ನು ವಮನ ಮಾಡಿಬಿಟ್ಟು ತಸ್ಯ ದುರ್ಗಂಧ ಧೂಮೇನ ವಾಸಿತಾ. ದುರ್ಗಂಧದ ಧೂಮ ದೇವಲೋಕಕ್ಕೆ ತಗಲ್ತಾ ಇತ್ತಂತೆ. ದೇವಲೋಕದ ದೇವತೆಗಳೆಲ್ಲ ಬಂದು ನೋಡ್ತಾ ಇದ್ದಾರೆ. ಆಕಾಶರಾಜ ಇವನು ಮಾಧವನ ಈ ಸ್ಥಿತಿಯನ್ನು ನೋಡಿದ್ರಂತೆ. ಬ್ರಹ್ಮದೇವರೇ ಬಂದರು. ಕೊನೆಗೆ ಮೇಲ್ತನಕ ಹತ್ತಿದಾಗ ಬ್ರಹ್ಮದೇವರು ಹೇಳ್ತಾರೆ, ಈ ದೇಹ ಇಲ್ಲಿ ಬಿಟ್ಬಿಡು, ಭಗವಂತ ನಿನ್ನನ್ನ ಅನುಗ್ರಹಿಸ್ತಿದ್ದಾನೆ, ದಯಾಸಾಗರ. ಯಾವ ಪರ್ವತ ಸ್ಪರ್ಶ ಮಾತ್ರದಿಂದ ನಿನ್ನ ಪಾಪಗಳೆಲ್ಲ ಕಳೆದೋಯ್ತು, ಆ ಪರ್ವತಕ್ಕೆ ಇನ್ನು ಮೇಲೆ ವೆಂಕಟ ವೆಂಕಟ ಅಂತ ಹೆಸರು ಬರಲಿ ಅಂದ್ರಂತ. ನೀನು ಮುಂದೆ ಆಕಾಶರಾಜ ಅಂತ ಆಗ್ತಿ, ನಿನ್ನ ಅಳಿಯನಾಗಿ ಜಗತ್ಪತಿ ಶ್ರೀನಿವಾಸ ಬರ್ತಾನೆ ಅಂತ ಅನುಗ್ರಹಿಸಿದ್ರು. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ, ವರಾಹಸ್ವಾಮಿಯ ದರ್ಶನ ಮಾಡಿದ. ಆ ದೇಹ ಬಿಟ್ಟು ಅವನೇ ಆಕಾಶರಾಜ ಅಂತ ಮುಂದಾದ ಅಂತ ಕಥೆ ಹೇಳ್ತಾರೆ. ವೇಂ ಪಾಪಂ ಇತಿ ಪ್ರಾಹು. ವೇಮ್ ಅಂದ್ರೆ ಪಾಪ, ಕಟ ಅಂದ್ರೆ ದಾಹ ಅಂತ ಅರ್ಥ, ಸುಡುತ್ತದೆ. ಕಟ ಅಂದ್ರೆ ಕಳೀತದೆ. ನಮ್ಮೆಲ್ಲ ಪಾಪಗಳನ್ನ ಕಳೀತದೆ ಈ ಪರ್ವತ. ಮಾಧವನ್ ಪಾಪಗಳನ್ನು ಹ್ಯಾಕೆ ಕಳೀತೋ ನಮ್ಮ ಪಾಪನೂ ಕಳೀತದೆ. ಅವನು ಪತಿತನಾದಂತೆ ನಾವು ಪತಿತರಾಗಿರ್ತೇವೆ ಸಂಸಾರದಲ್ಲಿ ಬೇರೆ ಬೇರೆ ಪಾಪಗಳನ್ನು ಮಾಡಿ.
ಆ ಪಾಪ ಕಳೆದುಕೊಳ್ಳಿಕ್ಕೆ ಈ ಪರ್ವತದ ನಾಮ ಒಂದು ಬಾರಿ ಬೆಳಗ್ಗೆ ಎದ್ದು ಕೂಡಲೇ ವೆಂಕಟಾಚಲ ಅಂತ ನಾಮ ಕೇಳಿದ್ರೆ ಪಾಪ ಕಳೆದಿರ್ತದ. ಪ್ರಭಾತ ಕಾಲೇ ಯಹ ಸ್ಮರೇತ್ ಇಮಂ ಪರ್ವತಂ, ಪ್ರಭಾತ ಕಾಲದಲ್ಲಿ ಈ ಪರ್ವತ ಸ್ಮರಣೆ ಮಾಡಿದರೆ ಸಾಕಂತೆ ಪಾಪ ಪರ್ವತಗಳು ಕಳೆದು ಹೋಗ್ತದೆ ಅಂತಂತಾರೆ. ಅಂಥ ಪರ್ವತ ಇದು. ಹೀಗೆ ಮಾಧವನ್ ಕಥೆ ಹೇಳಿ ವೆಂಕಟಾಚಲ ಅನ್ನೋ ನಾಮ ಬಂದದ್ರದ್ದು ಸಂದೇಶವನ್ನ ಚಿಂತನೆ ಮಾಡಿಸ್ತಾರೆ. ಈಗ 4 ಯುಗ 4 ನಾಮ ಒಂದು ಪರ್ವತಕ್ಕೆ ಬಂದದ್ರ ಕಥೆ ಶತಾನಂದರು ಜನಕರಾಜನಿಗೆ ವಿಸ್ತಾರ ಮಾಡಿದ್ದನ್ನ ಶ್ರವಣ ಮಾಡಬೇಕು. ಇದನ್ನೇ ಗೌತಮರು ಹೇಳಿದ್ದು. ಯಾರು ಈ ಕಥೆಯನ್ನು ಶ್ರವಣ ಮಾಡ್ತಾರೋ ಅವರಿಗೆ ಮನೆಯಲ್ಲಿ ಮಂಗಳವಾಗ್ತದೆ, ಅವರಿಗೆ ಮನೆಯೊಳಗಿರುವ ಭೂತ ಪ್ರೇತ ಪಿಶಾಚಿಗಳ ಬಾಧೆ, ಅನೇಕ ರೀತಿಯಿಂದ ಚಿಂತೆ ದುಗುಡ ಅದೆಲ್ಲ ಕಳೀತದೆ ಅಂತ ಈ ಅಧ್ಯಾಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಜನಕರಾಜನಿಗೆ ಬಹಳ ಉತ್ಸಾಹ. ಯಾವಾಗ ಆಕಾಶರಾಜನಾದ, ಯಾವಾಗ ಭಗವಂತ ವೈಕುಂಠದಿಂದ ಕೆಳಗೆ ಬಂದ, ಬರ್ಲಿಕ್ಕೇನು ಕಾರಣ, ಆ ಕಥೆ ನನಗೆ ವಿಸ್ತಾರ ಮಾಡ್ರಿ ಅಂತ ಕೇಳ್ತಾನೆ. ಆ ಕಥೆಯನ್ನು ವಿಸ್ತಾರ ಮಾಡಿ ಹೇಳ್ತಾರೆ ಶತಾನಂದರು. ಪುರಾತು ಜಾಹ್ನವಿ ತೀರೆ, ಹಿಂದೆ ಗಂಗಾ ನದಿ ತೀರದಲ್ಲಿ ಕಶ್ಯಪಾದ ಋಷಿಗಳೆಲ್ಲ ಒಂದು ಯಜ್ಞ ಮಾಡ್ತಾ ಇದ್ರಂತೆ. ಆ ಯಜ್ಞದ ಸಂದರ್ಭಕ್ಕೆ ನಾರದರು ಬಂದರು. ನಾರದರು ಬಂದು ಕೇಳ್ತಾರೆ, ಕೋ ಭುಂಕ್ತೆ ಯಜ್ಞ ಸುಫಲಂ, ಈ ಯಜ್ಞದ ಫಲ ಎಲ್ಲ ಯಾರಿಗೆ ಅರ್ಪಣೆ ಮಾಡ್ತೀರಿ? ಇಲ್ಲಿ ಧ್ಯಾನ ಮಾಡಬೇಕಾದಂಥ ದೇವೋತ್ತಮ ಅವನು ಯಾರು? ಕೋವಾ ಧ್ಯೇಯಸ್ಸುರೋತ್ತಮ, ಯಾರ ಆ ದೇವತೆ? ನಾವೆಲ್ಲ ಮಾಡುವಂಥದ್ದು ಯಾರಿಗೆ ಹೋಗಿ ಸೇರಬೇಕು ಅಂತ ಮಾಡ್ತೀರಿ, ಅವನು ಯಾರು ಅಂತ ಪರಿಚಯ ಮಾಡಿಸ್ರಿ ಅಂತಂದ್ರಂತ. ಎಲ್ಲ ಋಷಿಗಳಿಗೂ ಗೊತ್ತಿತ್ತು ಇದು ಯಾರು ಅಂತ. ಆದರೂ ಕೂಡ ಲೋಕದಲ್ಲಿ ಪ್ರಸಿದ್ಧಿಗೆ ಬರಲಿ, ಲೋಕದಲ್ಲಿ ಭಕ್ತರಿಗೆ ಮತ್ತಷ್ಟು ಮತ್ತಷ್ಟು ದೃಢ ಆಗಲಿ ಅಂತ ಇಂಥ ಪ್ರಶ್ನೆ ನಾರದರು ಮಾಡ್ತಾರೆ. ಅದಕ್ಕೆ ಉತ್ತರ ಗೊತ್ತಿಲ್ಲದವರಂತೆ ನಟನೆ ಮಾಡ್ತಾರೆ ಋಷಿಗಳು ಕೂಡ. ಹೌದು ನಾರದ್ರೆ, ನೀವು ಕೇಳಿದಂತೆ ಪ್ರಶ್ನೆಗೆ ಉತ್ತರ ನಾವೆಲ್ಲ ಪರಿಶೀಲಿಸಬೇಕು. ಈ ಭೃಗು ಋಷಿಗಳನ್ನ 3 ಲೋಕಕ್ಕೆ ಕಳಿಸೋಣ, ಯಾರನ್ನ ಅವರು ಸರ್ವೋತ್ತಮ ಅಂತ ತೀರ್ಮಾನ ಮಾಡ್ಕೊಂಡು ಬರಲಿ, ಅವನಿಗೆ ನಾವು ಆಮೇಲೆ ಯಜ್ಞ ಮುಂದುವರಿಸಿ ಎಲ್ಲ ಸಮರ್ಪಣೆ ಮಾಡೋಣ, ಧ್ಯಾನ ಮಾಡೋಣ ಅವನನ್ನ ಅಂತ. ಸರಿ ಅಂದ್ರೆ ನಾರದರು ಕೂಡ ಆ ಸಮಯಕ್ಕೆ ಕಳಿಸಿದರಂತೆ ಭೃಗು ಋಷಿಗಳನ್ನ. ಭೃಗು ಋಷಿಗಳು ನನ್ನ ಭಾಗ್ಯ ಅನ್ಕೊಂಡ್ರು. ಇದೊಂದು ರೀತಿ ನಾನು ಈ ಕೆಲಸ ಮಾಡಬೇಕಲ್ಲ, ಸಂಪಾದನೆ ಕೆಲಸ ಬಹಳ ಕಷ್ಟ. ಜರ್ನಲಿಸಂ ಅಂತ ಅರ್ಥ. ಜರ್ನಲಿಸಂ ಮಾಡಬೇಕಲ್ಲ, ಜಗತ್ತಿಗೆಲ್ಲ ಈ ಸುದ್ದಿ ಮುಟ್ಟಿಸ್ಬೇಕು ಯಾರು ಸರ್ವೋತ್ತಮ ಅಂತ ಯುಕ್ತಿಯುಕ್ತವಾಗಿ ಅಂಕಣ ಬರಿಬೇಕಾದ್ರೆ ಸುಲಭ ಅಲ್ಲಲ್ಲ. ಆಯ್ತು ನಾನು ಹೋಗ್ತೇನೆ ಅಂತ ಪಾಪ ಭೃಗು ಋಷಿಗಳು ಸರ್ವಜ್ಞರು, ಅವರು ತಿಳಿದವರೇ. ಅವರು ಹೋದ್ರು, ಬ್ರಹ್ಮದೇವರನ್ನು ಬಳಿಗೆ ಹೋದ್ರು. ಸ್ತುವಂತಂ ಜಗದೀಶಾನಂ, ಜಗದೀಶನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ರಂತೆ ಬ್ರಹ್ಮದೇವರು 4 ಮುಖದಿಂದ. ಅವರಿಗೆ ಹೋಗಿ ನಮಸ್ಕಾರ ಮಾಡಿದರು ಭೃಗು ಋಷಿಗಳು. ನಾರಾಯಣನನ್ನು ಸ್ತೋತ್ರ ಮಾಡ್ತಿದ್ದ ಬ್ರಹ್ಮನನ್ನ ನಮಸ್ಕರಿಸಿದರೆ ಬ್ರಹ್ಮದೇವರು ನೋವಾಚ ವಚನಂ ವಿಧಿಹಿ ಪತಿತಂ ಪಾದಯೋರ್ ದೃಷ್ಟ್ವಾ ನೋವಾಚ ವಚನಂ ವಿಧಿಹಿ. ಪಾದದಲ್ಲಿ ಬಿದ್ದಂಥ ಭೃಗುವನ್ನು ನೋಡಿಯೂ ಬ್ರಹ್ಮ ಮಾತೆ ಆಡಿಸ್ಲಿಲ್ಲ. ಕೆಲವರು ಹಂಗೆ ಇರ್ತಾರೆ, ನಮಸ್ಕಾರ ಮಾಡಿದ್ರು ಮಾತಾಡಿಸ್ತಿರಲ್ಲ. ಆ ಥರ ಬ್ರಹ್ಮ ಮಾಡಿದ್ನೋ ಏನು ಮತ್ತೆ. ಒಂದು ಹಂತಕ್ಕೆ ಮೇಲ್ ಹೋಗೋ ತನಕ ಭಾರಿ ಭಾರಿ ಮಾತಾಡಿಸ್ತಿರ್ತಾರೆ. ಅವ್ರದ್ದೇ ಆದ ಒಂದು ಹಂತ ಅಂತ ತಲುಪಿದ ಮೇಲೆ ಅವ್ರು ಯಾರನ್ನು ಮಾತಾಡ್ಸಲ್ಲ. ನೋಡಿದ್ರು ನೋಡಲ್ಲ, ನೋಡಿದ್ರು ನೋಡದಂತಿರ್ತಾರೆ, ಹಂಗಿರ್ತಾರೆ. ಹಾಗೆ ಬ್ರಹ್ಮದೇವರು ಅಂತ ಅಲ್ಲ. ಹಾಗಾದ್ರೆ ಬ್ರಹ್ಮ ಯಾಕೆ ಮಾತಾಡಿಸ್ಲಿಲ್ಲ? ಸ್ತೋತ್ರ ಮಾಡ್ತಾ ಇದ್ರಂತೆ ನಾರಾಯಣನನ್ನ. ಮಾತಾಡಿಸಿದ್ರೆ ಎಲ್ಲಿ ಭೃಗು ನನ್ನನ್ನೇ ಸರ್ವೋತ್ತಮ ಅಂತ ಭ್ರಮಿಸ್ತಾನೋ ಅಂತ ಮಾತಾಡಿಸ್ಲಿಲ್ಲ. ಯಾಕೆ ಅವ್ರಿಗೆ ಗೊತ್ತು ಬ್ರಹ್ಮದೇವರಿಗೆ ಯಾಕೆ ಬಂದಿದ್ದಾನೆ ಭೃಗು ಅಂತ. ಮಾತಾಡಿಸದೇ ಇದ್ದಾಗ ಓಹೋ ಮಾತೇ ಆಡಿಸ್ಲಿಲ್ಲ, ಮತ್ತು ದೇವರ ನಾರಾಯಣನನ್ನ ಸ್ತೋತ್ರ ಮಾಡ್ತಿದ್ದಾನೆ. ಸ್ತೋತ್ರ ಮಾಡಿಸ್ಕೊಳ್ಳೋನು ನಾರಾಯಣ, ಸ್ತೋತ್ರ ಮಾಡ್ತಿರೋನು ಬ್ರಹ್ಮ. ಹಾಗಾದ್ರೆ ಮಾಡಿಸ್ಕೊಳ್ಳೋನು ಸರ್ವೋತ್ತಮನಿರ್ತಾನೆ, ಇವನಲ್ಲ ಅಂತ ಭೃಗು ಋಷಿಗಳ ಮನಸ್ಸಿನಲ್ಲಿ ಬಂದಿತ್ತಂತ. ಅದಕ್ಕೆ ಸಮ್ಮತಿ ಸೂಚಿಸ್ಲಿಕ್ಕೆ ಮೌನ ಮಾಡಿದ್ರು ಅಂತ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಹಿರಿಯರು.
ಅದು ಎಲ್ಲಾ ಕಡೆ ದುರುಪಯೋಗ ತಗೋಬಾರ್ದ. ಮತ್ತೆ ಮೌನಂ ಸಮ್ಮತಿ ರಕ್ಷಣಂ ಅಂತ ಬಹಳ ಜನ ಅದ್ರ ದುರುಪಯೋಗ ತಗೋತಾರೆ. ನೀವು ಸುಮ್ಮನೆ ಇದ್ರಲ್ಲ ನಾವು ಮಾಡಿದ್ವಿ ಅಂತಾರೆ. ಮತ್ತೆ ಇಲ್ಲಿ ಅದಲ್ಲ, ಅದು ಬಾಧಕ ಇಲ್ಲದೆ ಇದ್ದಾಗ ಮೌನ ಸಮ್ಮತಿ ಅಂತ ಅರ್ಥ. ಅಂತೂ ಬ್ರಹ್ಮದೇವರು ಬಿಟ್ಟು ಶಿವನ ಬಳಿ ಕೈಲಾಸಕ್ಕೆ ಬಂದರು. ಕೈಲಾಸಂ ಗಿರಿಮಾಸಾದ್ಯ, ಕೈಲಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಕಾಮುಕಂ ಶಿವಂ, ಪಾರ್ವತಿ ಸಹಿತನಾಗಿ ಕಾಮುಕನಾದ ಶಿವ ಅವಳನ್ನು ಆಲಿಂಗಿಸಿಕೊಂಡಿದ್ದಾನಂತೆ. ಬಂದ ಭೃಗು ಋಷಿಗಳನ್ನ ಮೊದಲು ಪಾರ್ವತಿ ನೋಡಿಬಿಟ್ಲು. ಲಜ್ಜೆಯಿಂದ ಶಿವನನ್ನ ದೂರ ಸರಿಸಿದ್ಲಂತೆ, ನೋಡ್ರಿ ಯಾರೋ ಬಂದ್ರಲ್ಲಿ ಅಂತ. ಆಗ ಶಿವ ಪಾರ್ವತಿ ಬೇಸರಿಸ್ಕೊಂಡ್ಲೇನೋ ಅಂತ ಅವಳನ್ನು ಪ್ರೀತಿ ಪಡಿಸ್ಲಿಕ್ಕೆ ಈಗ ಯಾಕೆ ಬಂದ್ಯೋ ಭೃಗು ಅಂತ ಶಪಿಸ್ಲಿಕ್ಕೆ ಹೋದ್ನಂತೆ. ನೋಡ್ರಿ ಇಂಥ ಸಂದರ್ಭ. ಆವಾಗಲೇ ಭೃಗು ಋಷಿಗಳಂದ್ರು, ಮನೆಗೆ ಬಂದ ಒಬ್ಬ ಅತಿಥಿಗಳನ್ನ ಸಹಜವಾಗಿ ಸರಳ ಸೌಜನ್ಯದಿಂದ ಮಾತು ಆಡಿಸದೇ ಇದ್ದವನು ಸರ್ವೋತ್ತಮನಾಗ್ತಾನ, ನನ್ನೇ ಶಪಿಸ್ತೀಯ ಅಂತ ಪ್ರತಿಶಾಪ ಹಾಕಿಬಿಟ್ರಂತೆ ಭೃಗು ಋಷಿಗಳು. ನಿನಗೆ ಪೂಜೆ ಇಲ್ದಂತೆ ಆಗ್ಲಿ, ಲೋಕೆ ತ್ವಂ ನೈವ ಪೂಜ್ಯಸೆ, ಲೋಕದಲ್ಲಿ ನಿನಗೆ ಪೂಜೆ ಇಲ್ಲ, ಮತ್ತೆ ಹಾಗೆ ಕೇವಲ ಲಿಂಗ ಪೂಜೆ ಮಾತ್ರ ಅಂತ ಶಾಪ ಹಾಕ್ಬಿಟ್ರು. ಏನೋ ಒಂದು ರುದ್ರದೇವರು ಅಂತೂ ಲಿಂಗ ಪೂಜೆ ಅದಲ್ಲ, ಸಾಕು ಹೋಗು ಅಂತಂದ್ರಂತೆ. ಆದ್ರೆ ಸರ್ವೋತ್ತಮನಲ್ಲ ಅಂತ ಅನಿಸ್ತು ಭೃಗು ಋಷಿಗಳಿಗೆ. ಬಂದವರಿಗೆ ಸೌಜನ್ಯ ಇಲ್ಲ, ಬಂದಾಗ ಒಂದು ಸರಿಯಾದ ಮಾತಿಲ್ಲ, ಇವನೇ ಸರ್ವೋತ್ತಮ ಅಂತ. ಅಲ್ಲಿರ ವೈಕುಂಠಕ್ಕೆ ಹೋದ್ರು. ವೈಕುಂಠದಲ್ಲಿ ನೋಡ್ತಾರೆ ಲಕ್ಷ್ಮೀದೇವಿ, 4 ಬಾಗಿಲುಗಳ ಮನೆ, ವೈಕುಂಠದ ಮನೆ ಕೇಳಬೇಕೆ ವೈಭವ. ಅದ್ರ ಒಳಗೆ ಪ್ರವೇಶ ಮಾಡ್ತಾರೆ. ಲಕ್ಷ್ಮಿ ಪಾದ ಸಂವಹನ ಮಾಡ್ತಿದ್ದಾಳೆ. ಶೇಷ ಮಂಚರದಲ್ಲಿ ಭಗವಂತ ನಾರಾಯಣ ಮಲಗಿಬಿಟ್ಟಿದ್ದಾನೆ. ಅದಕ್ಕಿಂತ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಲೋಕವೇ ಇಲ್ಲ, ಒಬ್ಬನೇ ಇದ್ದ ನಾರಾಯಣ. ಮತ್ಯಾರು? ಅವನ ಎದೆಗೆ ಹೋಗಿ ಪಾದದಿಂದ ತತಾಡೋರಸಿ ಗೋವಿಂದಂ, ಉರಸಿ ತತಾಡ, ಎದೆಗೆ ಒದ್ದು ಬಿಟ್ರಂತ. ಸಿಟ್ಟಾಗಿ ಎದೆಗೆ ಒದ್ರೆ ದೇವರು ಎದ್ದು ನೋಡ್ದ ಭೃಗು ಋಷಿಗಳನ್ನ. ಅವರ ಪಾದ ಗಟ್ಟಿ ಹಿಡಿದಂತೆ ಆಸನ ಕೊಟ್ಟು ಕೂಡಿಸಿ ಪಾದಕ್ಕೆ ಲಕ್ಷ್ಮಿ ಕೈಯಲ್ಲಿ ನೀರು ಹಾಕಿ ತೊಳಿಸಿ ಹೇಳ್ತಾನೆ, ನನ್ನ ಎದೆಗೇನಾಗಿಲ್ಲ, ವಜ್ರಕ್ಕಿಂತ ಕಠಿಣ ಅದು, ನಿಮ್ ಪಾದಕ್ಕೇನಾಯ್ತೋ ಏನೋ ಅಂತ ನೋಡ್ತಿದ್ದೇನೆ ಅನ್ನಂತೆ ಭಗವಂತ. ಯಾರಾದ್ರೂ ಎದೆಗೋದ್ರೆ ಹೀಗೆ ಮಾತಾಡ್ತಾರ? ಪ್ರತಿಯಾಗಿ ಹೊಡೆದ್ರೆ ಅಂಥದ್ದು ಭಗವಂತ ಇಷ್ಟು ಸೌಜನ್ಯ ಮೆರೆದ. ಆ ಸೌಜನ್ಯಕ್ಕೆ ನಾಚಿ ನೀರಾಕಿಬಿಟ್ಟಂತೆ ಭೃಗು ಋಷಿಗಳು. ನಾನೇ ತಪ್ಪು ಮಾಡಿದ್ನೇನೋ, ಒದಿಬಾರ್ದಾಗಿತ್ತು ಅಂದ್ಕೊಂಡ್ರ. ಅವರ ಮನಸ್ಸಿನಲ್ಲೇ ಪಾಪ ಕಳವಳ ಆಯ್ತು, ತಲೆ ಕೆಳಗೆ ಹಾಕಿದ್ರು. ಭಗವಂತನ ನೋಡಿ ಇವನು ಸರ್ವೋತ್ತಮ ಅಂತಂದ್ರಂತ. ಸಿಟ್ಟಿಲ್ಲ, ಚೆಡುವಿಲ್ಲ, ಎಷ್ಟೇ ನಾವು ಮಾಡಿದ್ರು ಭಗವಂತ ನಮಗೆ ಪ್ರತಿ ಅಪಕಾರ ಮಾಡಲ್ಲ. ಈ ಕ್ಷಮಾ ಸಮುದ್ರತೆ ಇದೆಯಲ್ಲ, ಹಿರಿಯರು ಅಂತನ್ಲಿಕ್ಕೆ ಇದು ಬಹಳ ದೊಡ್ಡ ಗುಣ ಅಂತ. ಸರ್ವೋತ್ತಮ ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಗುಣ ಏನ್ ಬೇಕು? ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ ಅಂತಾರೆ. ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಎಂತೆಂಥ ಅಪರಾಧಗಳನ್ನು ಮಾಡ್ತಾರೆ ದೇವರ ಮುಂದೆ. ಒಂದು ಅಪರಾಧವನ್ನು ಭಗವಂತ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಒಂದು ಅಪರಾಧನೂ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಭಕ್ತಾಪರಾಧ ಸಹಿಷ್ಣು ಅಂತ. ಇದಕ್ಕಿಂತ ಸರ್ವೋತ್ತಮ ಅಂತಲ್ಲಿಕ್ಕೆ ಯುಕ್ತಿ ಬೇಕೆ ಅಂತದೆ ಪುರಾಣ. ಇಂಥ ಅಪರಾಧ ಆ ಭಗವಂತನೇ ಸರ್ವೋತ್ತಮ ಅಂತ ಹೇಳಿ ಭೃಗು ಋಷಿಗಳು ಆಕಾಶ ಮಾರ್ಗವಾಗಿ ಬರ್ತಾ ಅಲ್ಲೇ ಸಾರ್ತಾ ಬಂದ್ರಂತೆ. ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತತಃ ಪರಂ ವಿಧಿವಾಯು ತದಂತೆ ಚ ತದಂತೆ ಶಕ್ರಪೂರ್ವಕಾ ಸರ್ವಪೂರ್ವಕಾ. ಹರಿ ಸರ್ವೋತ್ತಮ, ವಿಧಿವಾಯು ಲಕ್ಷ್ಮಿ ನಂತರ, ಬ್ರಹ್ಮವಾಯುಗಳು ನಂತರ, ಆಮೇಲೆ ರುದ್ರ ಇಂದ್ರಾದಿ ದೇವತೆಗಳು ಅಂತ ಹೇಳಿ ಸರ್ವೋತ್ತಮ ಹರಿ ಅಂತ ಸಾಧಿಸಿ ಲೋಕಕ್ಕೆಲ್ಲ ಪ್ರಸಿದ್ಧಿ ಕೊಟ್ಟು ಯಜ್ಞ ಪೂರ್ಣ ಮಾಡುವಂತೆ ಭೃಗು ಋಷಿಗಳು ಮಾಡಿದರು ಅಂತದೆ ಪುರಾಣ. ಹೀಗೆ ಭಗವಂತನ ಸರ್ವೋತ್ತಮತೆ ಚಿಂತನೆ ಯಾರು ಮಾಡ್ತಾರೆ ಅವರ ಹೃದಯದಲ್ಲಿ ಭಗವಂತ ಯಾವಾಗಲೂ ನೆಲೆಸ್ತಾನಂತೆ. ಅವರ ಮನೆಯಲ್ಲಿ ಯಾವಾಗಲೂ ಮಂಗಳ ಕಾರ್ಯ ಮಾಡಿಸ್ತಾನೆ ಅಂತಾರೆ ಶತಾನಂದ. ಇಷ್ಟಾದ ಮೇಲೆ ಲಕ್ಷ್ಮಿ ಪ್ರೇಮ ಕಲಹ ಮಾಡಿದ್ವಿ. ನಾರು ಆಲಿಂಗಿಸಿಕೊಳ್ಳುವ ವಕ್ಷಸ್ಥಳಕ್ಕೆ ಭೃಗು ಬಂದು ಒದ್ರೆ ಅವನ ಪಾದ ತೊಳೆದ್ರಲ್ಲ, ನನಗಿಂತ ಅವನೇ ಜಾಸ್ತಿ ಅಂತ ಕೇಳಿದ್ಲಂತ.
ನಾನು ನಿಮ್ಮ ಜೊತೆಯಲ್ಲಿ ಇರಲಾರೆ. ಇನ್ನು ಮುಂದೆ ನಡೆಯುವಂಥ ಕಥಾ ಶ್ರೀನಿವಾಸ ಕಲ್ಯಾಣ ಮನಸ್ಸಿನಲ್ಲಿಟ್ಟುಕೊಂಡು ನಾನು ಈಗಲೇ ಕೊಲ್ಲಾಪುರಕ್ಕೆ ಹೋಗ್ತೇನೆ ಅಂತ ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ. ನಿನ್ನನ್ನು ಬಿಡ್ತೀನಿ, ನೀನು ಜಗದೀಶ್ವರನಿರ್ಬಹುದು, ಆದರೆ ನನ್ನ ಆಲಿಂಗಿಸಿಕೊಳ್ಳುವ ಸ್ಥಳಕ್ಕೆ ಒದ್ದಿದ್ದಾನೆ, ಅವನಿಗೆ ಗೌರವ ಕೊಟ್ರಿ, ಬ್ಯಾಡ ನೀನು ಅಂತ ತಕರಾರು ತೆಗೆದುಬಿಟ್ಲ. ಹೀಗೆ ಪ್ರೇಮ ಕಲಹ ಮಾಡಿಕೊಂಡು ಕೊಲ್ಲಾಪುರಕ್ಕೆ ಲಕ್ಷ್ಮಿ ಬಂದಾಗ ಭಗವಂತನು ಕೂಡ ವೈಕುಂಠದಲ್ಲಿ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಎಲ್ಲಿ ಹೋದ್ಲೋ ಏನೋ ಅಂತ ನೆಪ ಮಾಡಿಕೊಂಡು ತಾನು ವೈಕುಂಠದಿಂದ ವಲ್ಮೀಕಕ್ಕೆ ಬಂದ ಶ್ರೀನಿವಾಸ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಅದು ಇಲ್ಲೇ ಬಂದಂಥ ಶ್ಲೋಕ. ಭವಿಷ್ಯೋತ್ತರ ಪುರಾಣದ ಈ ಪ್ರಸಂಗದಲ್ಲಿ ಆ ಶ್ಲೋಕ ಹೇಳ್ತಾರೆ. ವೈಕುಂಠವನ್ನು ಬಿಟ್ಟು ಲಕ್ಷ್ಮಿ ಇಲ್ಲ ಅಂತ ಭೂಮಿಗೆ ಬಂದ. ಇಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಹೇಗಿದ್ದಾನೆ ಅಂದ್ರೆ ರಮಯ ಸಹ ಮೋದತೆ ಅಂತದೆ. ಮತ್ತೆ ರಮೆ ಬಿಟ್ಟೋದ್ಲು ಅಂತ ವೈಕುಂಠದಿಂದ ಬಂದ, ರಮಾ ಜೊತೆಯಲ್ಲೇ ಸ್ವಾಮಿ ಪುಷ್ಕರಣಿಯಲ್ಲಿ ಇದ್ದಾನೆ ಅಂತ. ಅದರಿಂದ ಪುರಾಣ ಹೇಳ್ತದೆ ಲಕ್ಷ್ಮೀ ನಾರಾಯಣರಲ್ಲಿ ವಿಯೋಗ ಇಲ್ಲ, ವಿಯೋಗ ಚಿಂತನೆ ಮಾಡಬೇಡ, ಕೇವಲ ಪುರಾಣದ ಕಥೆಯನ್ನು ವಿಡಂಬನೆ ಅಂತ ಭಾವಿಸು ಅಂತ. ಹಾಗೆ ಲಕ್ಷ್ಮೀನಾರಾಯಣರ ಚಿಂತನೆ ಮಾಡಿಸಿ ಮುಂದಿನ ಕಥಾನಕಗಳನ್ನು ಶತಾನಂದರು ವಿಸ್ತಾರ ಮಾಡ್ತಾರೆ. ಹೀಗೆ ವೈಕುಂಠದಿಂದ ಭಗವಂತ ಭೂಮಿಗಿಳಿದು ಬಂದದ್ರ ಕಥೆ ಅದನ್ನು ಪರಿಚಯಿಸಿದ್ದಾರೆ. ನಾಳೆ ದಿವಸ ಮುಂದಿನ ಕಥಾಭಾಗದ ಸಂದೇಶ ಏನು ಅಂತ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.